ನಮಸ್ಕಾರ ಆತ್ಮೀಯ ಬಂಧುಗಳೇ, ಈ ದಿನ ನಾವು ಶ್ವಾಸ ಧ್ಯಾನವನ್ನು ಮಾಡೋಣ. ಶ್ವಾಸ ಧ್ಯಾನವನ್ನು ಮಾಡುವ ಪೂರ್ವದಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಶ್ವಾಸ ಧ್ಯಾನದ ಪೂರ್ವದಲ್ಲಿ ತಿಳಿದುಕೊಳ್ಬೇಕಾದ ವಿಷಯ ಮೊದಲನೆಯದು, ನಾನು ಕೂತ್ಕೊಳ್ಳುವ ಭಂಗಿ. ನಾನು ಕುಳಿತಿರುವ ಭಂಗಿ ಹೇಗಿರಬೇಕು? ಈ ಭಂಗಿಯಲ್ಲಿ ತುಂಬ ಆರಾಮದಾಯಕ ಸ್ಥಿತಿ ಇರಬೇಕು. ಮೊದಲನೆಯದು, ಯಾವುದೇ ರೀತಿಯ ವಜ್ರಾಸನ, ಪದ್ಮಾಸನ, ತುಂಬ ಕಷ್ಟಕರ ಆಸನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದು ಮೊದಲನೆಯದು. ಎರಡನೇ ವಿಷಯ, ಮಲಮೂತ್ರ ವಿಸರ್ಜನೆ ಮಾಡಿದ ನಂತರ ನಾನು ಧ್ಯಾನದ ಅಭ್ಯಾಸ ಮಾಡಿದರೆ ಇನ್ನೂ ಉತ್ತಮ. ಮೂರನೇ ವಿಷಯ, ಈ ಅಭ್ಯಾಸ ಮಾಡುವ ಮುಂಚೆ ನನ್ನ ಗುರಿ ಸ್ಪಷ್ಟವಾಗಿರಬೇಕು. ಗುರಿ ಸ್ಪಷ್ಟವಾಗಿರಬೇಕು ಅಂದರೆ ಏನು? ನಾನು ಯಾತಕ್ಕೆ ಯೋಗಾಭ್ಯಾಸ ಅಥವಾ ಯಾತಕ್ಕೆ ನಾನು ಧ್ಯಾನ ಮಾಡುತ್ತಿದ್ದೇನೆ ಅನ್ನೋದನ್ನು ನಾನು ನೆನ್ಪಿಟ್ಕೊಳ್ಬೇಕು. ಮತ್ತು ಈ ಧ್ಯಾನದಿಂದ ನಾನು ಏನು ಪಡಿಬೇಕು ಅನ್ನೋದು ತುಂಬ ಮುಖ್ಯ. ಹೀಗಾಗಿ ನಾವಿಲ್ಲಿ ಏನು ಮಾಡ್ತಿದ್ದೇವೆ ಅಂತಂದರೆ, ಈ ಶ್ವಾಸ ಧ್ಯಾನದ ಪೂರ್ವದಲ್ಲಿ ದೈಹಿಕ ಮಾನಸಿಕ ಸಿದ್ಧತೆಯನ್ನು ಪಡೆದು ನಂತರ ಅಭ್ಯಾಸಕ್ಕೆ ಕೂತ್ಕೊಳ್ತೇವೆ. ಇದು ವಿಷಯ. ಹೀಗಾಗಿ ಮಲಮೂತ್ರ ವಿಸರ್ಜನೆ, ಮಾನಸಿಕ ದೈಹಿಕವಾಗಿ ಸ್ಪಷ್ಟತೆ ಮತ್ತು ಸಿದ್ಧತೆ, ಮೂರನೆಯದು ನಾನು ಕೂತ್ಕೊಳ್ಳುವ ಭಂಗಿ. ಈ ಮೂರರ ಬಗ್ಗೆ ನಾನು ತುಂಬ ಜಾಗೃತಿ ವಹಿಸಿದ್ದೆ ಆದರೆ ನನ್ನ ಧ್ಯಾನ ಸಂಪೂರ್ಣವಾಗಿ ಉತ್ತಮವಾಗಿ ಅದು ಸಫಲಗೊಳ್ಳುತ್ತೆ. ಹೀಗಾಗಿ ಈ ಪೂರ್ವ ಸ್ಥಿತಿಯನ್ನು ತಿಳಿದುಕೊಂಡು ನಾವು ಅಭ್ಯಾಸವನ್ನು ಪ್ರಾರಂಭಿಸೋಣ. ಶ್ವಾಸ ಧ್ಯಾನ ಮಾಡುವ ಮುಂಚೆ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನಂದರೆ, ಸಾಮಾನ್ಯವಾಗಿ ನಾನು ಉಸಿರಾಡುವುದು 16, 18, 20, 22 ಸುತ್ತು 1 ನಿಮಿಷಕ್ಕೆ ನಾನು ಉಸಿರಾಡುವುದು. ಅದೇ ಆಮೇಲೆ 3, 4, 5 ಸುತ್ತು ಮಾತ್ರ ಉಸಿರಾಡುವುದು 1 ನಿಮಿಷಕ್ಕೆ. ಹೀಗಾಗಿ ಅದು 100ರಿಂದ 300 ವರ್ಷದವರೆಗೆ ಬಾಳಬಹುದು ಅಂತ ಹೇಳಲ್ಪಟ್ಟಿದೆ. ಆದರೆ ಮಾನವ ಅತಿ ಹೆಚ್ಚು ಜ್ಞಾನ ಪರಿಜ್ಞಾನಗಳ ಸಾಗರವಾಗಿದ್ದು ಕೂಡ ಕಷ್ಟದಿಂದ 40, 50, 60 ವರ್ಷ ನಾವು ಸುಖ ಶಾಂತಿ ಆರೋಗ್ಯದಿಂದ ಬದುಕುವುದು ಕಷ್ಟವಾಗಿದೆ. ಕಾರಣ ಶ್ವಾಸದಲ್ಲಿ ವಿಶ್ವಾಸವಿಲ್ಲ. ಹೀಗಾಗಿ ಆಂತರಿಕ ಅಂದರೆ ಆತ್ಮವಿಶ್ವಾಸದ ಕೊರತೆ ಸಹಜವಾಗಿದೆ. ಶ್ವಾಸ ಧ್ಯಾನ ನಿತ್ಯ ನಿರಂತರ ತಾವು ಮಾಡಿದ್ದೇ ಆದರೆ ದೈಹಿಕ ಮಾನಸಿಕ ಆಂತರಿಕ ಆಧ್ಯಾತ್ಮಿಕ ವಿಶ್ವಾಸದೊಟ್ಟಿಗೆ ನಾವು ಪ್ರತಿನಿತ್ಯ ನಮ್ಮ ಜೀವನವನ್ನು ನಡೆಸಲು ಸಾಧ್ಯ. ಹೀಗಾಗಿ ಈ ಒಂದು ಪೂರ್ವ ವಿಷಯಗಳನ್ನು ಅರಿತು ನಾವು ಅಭ್ಯಾಸವನ್ನು ಪ್ರಾರಂಭಿಸೋಣ. ಯಾವುದೇ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ, ಹಸನ್ಮುಖರಾಗಿರಿ. ಯಾವುದಾದರೂ ಒಂದು ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಬೆರಳಿನ ಯಾವುದೇ 2 ತುದಿಗಳನ್ನು ಜೋಡಿಸಿ ಚಿನ್ಮುದ್ರ, ಚಿನ್ಮಯ ಮುದ್ರ, ಈ ಥರ ಯಾವುದಾದರೂ ಒಂದು ಮುದ್ರೆಯನ್ನು ಮಾಡಿ ಸೂಕ್ಷ್ಮವಾಗಿ ಕಣ್ಣುಗಳನ್ನು ಮುಚ್ಚಿ ಇಡೀ ದೇಹವನ್ನು ಸಡ್ಲು ಬಿಡಿ. ಪಾದದಿಂದ ತಲೆಯ ಭಾಗದವರೆಗೆ ಹಂತ ಹಂತವಾಗಿ ವೀಕ್ಷಣೆ ಮತ್ತು ವಿಶ್ರಾಂತಿಯ ಸೂಚನೆಯನ್ನು ಕಳುಹಿಸಿ. ಇಡೀ ಪಾದಗಳು ಬಲ ಮತ್ತು ಎಡ ವಿಶ್ರಾಂತಿ. ಮೀನಖಂಡಗಳು ಎಡ ಮತ್ತು ಬಲ ಗುರುತಿಸಿ ರಿಲ್ಯಾಕ್ಸ್. ದೇಹದ ಭಾರವನ್ನು ಹೊರುವ ಮೊಣಕಾಲುಗಳು ಕೃತಜ್ಞ ಭಾವವಿರಲಿ, ವಿಶ್ರಾಂತಿ. ಮೊಣಕಾಲಿನಿಂದ ಕಾಲಿನ ಮೇಲ್ಗಂಟುಗಳವರೆಗಿರುವ ತೊಡೆಯ ಮಾಂಸಖಂಡಗಳು ಸುತ್ತಲೂ ಗಮನಿಸುತ್ತ ರಿಲ್ಯಾಕ್ಸ್. ಸೊಂಟದ ತುದಿಯಿಂದ ಬೆನ್ನುರಿಯ ತುದಿಯಿಂದ ಕತ್ತಿನವರೆಗೆ ಹಂತ ಹಂತ ವೀಕ್ಷಣೆ ಮತ್ತು ವಿಶ್ರಾಂತಿ. ಬೆನ್ನುರಿಯ ಪ್ರತ್ಯೇಕ ಕಶೇರುಮಣೆಗಳು, ಅದರಿಂದ ಹೊರಹೊಮ್ಮುವ ನರಗಳು, ಸುತ್ತಲಿರುವ ಮಾಂಸ ಖಂಡ ರಕ್ತನಾಳಗಳನ್ನು ಗಮನಿಸುತ್ತ ಸಾಕ್ಷಿ ಭಾವದಿಂದ ವಿಶ್ರಾಂತಿ. ಶ್ವಾಸದೊಟ್ಟಿಗೆ ಉಂಟಾಗುತ್ತಿರುವ ಹೊಟ್ಟೆ ಎದೆಯ ಚಲನವಲನೆಯನ್ನು ಗುರುತಿಸಿ ರಿಲ್ಯಾಕ್ಸ್. ಇಡೀ ಕತ್ತಿನಿಂದ ಕೈ ಬೆರಳಿನವರೆಗೆ ಗಮನ. ಇಡೀ ಕೈಗಳನ್ನು ಸಡ್ಲಿ ಬಿಡಿ, ಕಾಲುಗಳನ್ನು ಸಡಿಲಿಸಿ, ಅಲುಗಾಡಬೇಡಿ, ವಿಶ್ರಾಂತಿ. ಹಸನ್ಮುಖರಾಗಿದ್ದು ಅತಿ ಹೆಚ್ಚು ಒತ್ತಡಕ್ಕೆ ಒಳಗೊಳ್ಳುವ ಕತ್ತಿನ ಭಾಗವನ್ನು ಗಮನಿಸುತ್ತಾ
ವಿಶ್ರಾಂತಿಯ ಸೂಚನೆ ಕಳುಹಿಸಿ. ಅತ್ತ ಇಡೀ ತಲೆಯ ಭಾಗ ಹಿಂದೆ ಮುಂದೆ ಎಡ ಬಲ ವಿಶ್ರಾಂತಿ. ಮೇಲಿಂದ ಕೆಳಗೆ, ಕೆಳದಿಂದ ಮೇಲೆ ಗಮನಿಸುತ್ತಾ ಎಲ್ಲ ಒಳಾಂಗಗಳನ್ನು ಒಂದೊಮ್ಮೆ ಅವಲೋಕಿಸಿ ಸಾಕ್ಷಿ ಭಾವದಿಂದ ಅವುಗಳ ಪ್ರತಿ ಕೃತಜ್ಞ ಭಾವವನ್ನು ಸಲ್ಲಿಸಿ ಇಡೀ ದೇಹವು ಭಾರರಹಿತ ಸ್ಥಿತಿಯನ್ನು ಅಪ್ಪುತ್ತಿದೆ. ಕ್ರಮೇಣ ಬಹಿರಂಗ ಅಂತರಂಗ ಸ್ತರದಲ್ಲಿ ಆರಾಮದಾಯಕ ಸ್ಥಿತಿ ಉಂಟಾಗಿದೆ. ಸಹಜ ಶ್ವಾಸ. ನಿಧಾನವಾಗಿ ಸೂಚನೆಯೊಟ್ಟಿಗೆ ಮಾಡುವ ಶ್ವಾಸ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಗೈಡೆಡ್ ಬ್ರೆತ್ ಮೆಡಿಟೇಷನ್. ಲೆಟ್ಸ್ ಸ್ಟಾರ್ಟ್ ಕಾನ್ಷಿಯಸ್ಲಿ. ಅರಿವಿನಿಂದ ಶ್ವಾಸ ಧ್ಯಾನ ಪ್ರಾರಂಭಿಸೋಣ. ಕ್ರಮೇಣ ಮುಚ್ಚಿದ ಕಣ್ಗಳೊಂದಿಗೆ ತಮ್ಮ ಶ್ವಾಸದ ಕಡೆ ನಿಧಾನವಾಗಿ ಗಮನ ಹರಿಸಿ. ಶ್ವಾಸವನ್ನು ಗಮನಿಸುತ್ತಲೇ ಹಲವಾರು ವಿಚಾರಗಳು, ಸಕಾರಾತ್ಮಕ, ನಕಾರಾತ್ಮಕ, ಬೇಕಿದ್ದ ಬೇಡವಾದ ಹಲವಾರು ವಿಚಾರಗಳು ತಮ್ಮತ್ತ ಓಡಿ ಓಡಿ ಬರುವುದನ್ನು ತಾವು ಕಾಣ್ತೀರ. ತಮ್ಮನ್ನು ಧಾರಣದ ಪಥದಿಂದ, ಗಮನದ ಪಥದಿಂದ ದೂರೊಯ್ಯುವ ಪ್ರಯತ್ನ ಮಾಡುತ್ತವೆ ಈ ವಿಚಾರಗಳು. ಆದರೆ ಅರಿವಿನಲ್ಲಿರುವುದರಿಂದ ಸಜಗರಾಗಿ ಪುನಃ ಪುನಃ ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವನ್ನಿರಿಸಿ ವಿಶ್ವಾಸವನ್ನು ಪಡೆಯಿರಿ. ಧ್ಯಾನ ಸಂಪೂರ್ಣ ಸೂಕ್ಷ್ಮ ಸಾತ್ವಿಕ ಜೀವಂತ ಶಕ್ತಿಗಳ ಶುಚೀಕರಣ, ಅಂತರ ಸ್ನಾನ ಧ್ಯಾನ. ಪ್ರಯತ್ನಪೂರ್ವಕ ಧಾರಣ ಸ್ಥಿತಿಯಲ್ಲಿ ನಾವು ಇರುವುದರಿಂದ ಪುನಃ ಪುನಃ ಶ್ವಾಸದ ಮೇಲೆ ಗಮನವನ್ನು ಹರಿಸಿ. ಶ್ವಾಸೋ ರಕ್ಷತೆ ರಕ್ಷತೆ. ಈ ಶ್ವಾಸದ ಮೇಲೆ ಧ್ಯಾಸವನ್ನಿರಿಸಿದ್ರ ಈ ಶ್ವಾಸ ಹಗಲಿರುಳು ತಮ್ಮ ರಕ್ಷಣೆಯನ್ನು ಮಾಡುವುದು. This holy breath over which you are focused guards whole of your life energies throughout the day and nights. ನಿಧಾನವಾಗಿ ಪ್ರಯತ್ನಪೂರ್ವಕ ಧಾರಣದಿಂದ ಪ್ರಯತ್ನ ರಹಿತ ಧಾರಣದ ಸ್ಥಿತಿ ಕಡೆ ಮುಂದೆ ಸಾಗೋಣ. ವಿಚಾರಗಳನ್ನು ತಮ್ಮ ಪಾಡಿಗೆ ತಾವು ಬಂದು ಹೋಗಲು ಬಿಟ್ಟು ಬಿಡಿ. ಲೆಟ್ ಗೋ, छोड़ दीजिए उन विचारों को, आ जाने दीजिए. ಬಂದು ಹೋಗಲು ಬಿಟ್ಟು ಬಿಡಿ. ತಾವು ಕೇವಲ ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವನ್ನಿರಿಸಿದ್ದೀರ. ವಿಚಾರಗಳ ಸ್ಥಿತಿಯನ್ನು ಗಮನಿಸದೆ ಶ್ವಾಸದ ಮೇಲೆ ಸಂಪೂರ್ಣ ಗಮನವಹಿಸುತ್ತಾ ಹೋದಾಗ ನೈಸರ್ಗಿಕವಾಗಿ ವಿಚಾರಗಳ ಸಂಖ್ಯೆ ತಾನಾಗಿಯೇ ಕಡಿಮೆಯಾಗುವುದು. ವಿಚಾರಗಳ ಮಧ್ಯದ ಬಯಲು ಹೆಚ್ಚಾಗಲು ಪ್ರಾರಂಭಿಸುತ್ತದೆ.
ಕ್ರಮೇಣ ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವನ್ನಿರಿಸುತ್ತಾ ಇರಿಸುತ್ತಾ ದೇಹ ಮನಸ್ಸಿನ ಕಡಿವಾಣಗಳು ಕಣ್ಮರೆಯಾಗಲು ಪ್ರಾರಂಭಿಸುತ್ತವೆ. ಬಯಲಿನೊಟ್ಟಿಗೆ ಒಂದಾಗುವ ಸಮಯ ಪ್ರಾರಂಭಗೊಂಡಿದೆ. ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವನ್ನಿರಿಸಿ ಶ್ವಾಸ ಅಂದರೆ ನಾನು, ನಾನು ಅಂದರೆ ಶ್ವಾಸ. ಕ್ರಮೇಣ ಬಯಲಿನೊಟ್ಟಿಗೆ ಒಂದಾಗುತ್ತಾ ಆಗುತ್ತಾ ಪ್ರಕೃತಿ ತಾಯಿಯ ಮಡಿಲಲ್ಲಿ ಒಂದಾಗುವ ಸಮಯವಾಗುತ್ತದೆ. ಬಯಲಿನೊಟ್ಟಿಗೆ ಅದರ ಅವಿಭಾಜ್ಯ ಅಂಗವಾಗುವ ಸಮಯವಾಗುತ್ತಿದೆ. ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವಿದ್ದು ಏಕಸ್ಥಿತಿ, ಜಾಗೃತ ಸ್ಥಿತಿ, ಸಮ ಸ್ಥಿತಿ, ಧ್ಯಾನ ಸ್ಥಿತಿ, ಅರಿವಿನ ಸ್ಥಿತಿ, ಯೋಗ ಸ್ಥಿತಿ. ಕ್ರಮೇಣವಾಗಿ ಸಾಕ್ಷಿ ಭಾವದಿಂದ ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವನ್ನಿರಿಸುತ್ತ ನಿಧಾನವಾಗಿ ಮುಚ್ಚಿದ ಕಣ್ಗಳೊಂದಿಗೆ ಶ್ವಾಸವನ್ನು ಗಮನಿಸುತ್ತ ದೇಹ ಮನಸ್ಸಿನ ಕಡಿವಾಣಗಳೊಳಗೆ ಮರಳುವ ಸಮಯವಾಗುತ್ತಿದೆ. ಸುತ್ತಲಿರುವ ಸ್ಥಳ, ಜನ, ಸಮಯ ಪ್ರಜ್ಞೆಗೆ ಮರಳುವ ಸಮಯವಾಗುತ್ತದೆ. ತಾವು ಕುಳಿತಿರುವ ಭಂಗಿಯನ್ನು ಸಾಕ್ಷಿ ಭಾವದಿಂದ ಗಮನಿಸುತ್ತ ಬುಧಾಯಿಯೊಟ್ಟಿಗೆ ಸ್ಪರ್ಶದಲ್ಲಿರುವ ತಮ್ಮ ದೇಹದ ಭಾಗವನ್ನು ಅನುಭವಿಸುತ್ತ ಹಸನ್ಮುಖರಾಗಿದ್ದು ಶ್ವಾಸದ ಮೇಲೆ ಸಂಪೂರ್ಣ ಧ್ಯಾಸವನ್ನಿರಿಸಿದ್ದು ಕ್ರಮೇಣ ಶ್ವಾಸ ಧ್ಯಾನದಲ್ಲಿ ಕ್ರಮೇಣವಾಗಿ ಕೈ ಕಾಲಿನ ಬೆರಳುಗಳನ್ನು ಅಲುಗಾಡಿಸಲು ಪ್ರಾರಂಭಿಸಿ. ಹಸ್ತಸ್ಪರ್ಶ, ನಿಧಾನವಾಗಿ ಹಸನ್ಮುಖರಾಗಿ ತಮ್ಮ ಹಸ್ತಗಳನ್ನು ಗಮನಿಸುತ್ತಾ ಕಣ್ಣು ತೆರೆಯಿರಿ. ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಸಬ್ಕೋ ಶುಭೋ ಮಂಗಲ. ಈ ಧ್ಯಾನದ ಅಭ್ಯಾಸದ ವಿಧಿಯಲ್ಲಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನೆಂದರೆ, ನಿಧಾನವಾಗಿ ಕೊನೆಯ ಸ್ಥಿತಿಯಲ್ಲಿ ತಾವೇನ್ ಮಾಡಬೇಕಾಗಿದೆ, ಆ ಏಕಸ್ಥಿತಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳುವ ಸ್ಥಿತಿಯಲ್ಲಿ ಅದರ ಸಮಯವನ್ನು ನಿಧಾನವಾಗಿ ಪ್ರತಿ ವಾರ 2 ವಾರ 3 ವಾರಕ್ಕೊಮ್ಮೆ 2-3 ನಿಮಿಷಗಳನ್ನು ತಾವು ಹೆಚ್ಚಿಸಬಹುದು.
ಇದು ತಮ್ಮ ವಯಸ್ಸಿಗೆ ಅನುಗುಣವಾಗಿ ತಾವು ತಮ್ಮ ವಯಸ್ಸು 30 ಇದ್ದರೆ 30 ನಿಮಿಷ ಕನಿಷ್ಠ, 50 ಇದ್ದರೆ 50 ನಿಮಿಷ ಕನಿಷ್ಠ ಅವಧಿ ಧ್ಯಾನವನ್ನು ಮಾಡುವುದು ಉತ್ತಮ. ಬೆಳಿಗ್ಗೆ, ಸಾಯಂಕಾಲ ಅಥವಾ ರಾತ್ರಿ ಹೊಟ್ಟೆ ಫ್ರೀ ಆಗಿದ್ದಾಗ, ಖಾಲಿ ಆಗಿದ್ದಾಗ ಯಾವುದೇ ಸಮಯದಲ್ಲಿ ಮನಸ್ಸು ತಾವು ಸಿದ್ಧಗೊಳಿಸಿ ಈ ಅಭ್ಯಾಸವನ್ನು ಮಾಡಬಹುದು. ನನ್ನ ಮುಂಬರುವ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಧ್ಯಾನದ ಅಭ್ಯಾಸಗಳನ್ನು ನಾನು ಹೇಳಿಕೊಡುತ್ತೇನೆ. ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದ.